ಕಾಂಗ್ರೆಸ್ಗೆ ವೋಟ್ ಹಾಕಿದಂತ ಎಸ್ ಟಿ ಸೋಮಶೇಖರ್ಗೆ ಸಿಎಂ ಧನ್ಯವಾದವನ್ನ ತಿಳಿಸಿದ್ದಾರೆ. ವಿಧಾನಸೌಧದಿಂದ ತೆರಳುವ ವೇಳೆ ಥ್ಯಾಂಕ್ಸ್ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೋಡಿ, ಈ ಥ್ಯಾಂಕ್ಸ್ ಹೇಳಿದಾರಲ್ವಾ, ಇದು ಬಹುಶಃ ಕಾಂಗ್ರೆಸ್ ನಾಯಕರು ಕೂಡ ಗೊತ್ತಿತ್ತು ಅನ್ಸುತ್ತೆ. ಈಗ ಎಸ್ ಟಿ ಸೋಮಶೇಖರ್ ಅವರಿಗೆ ಅಸಮಾಧಾನ ಇದ್ದಿದ್ದಂತೂ ನಿಜ. ಸಿಎಂ ಬಗ್ಗೆ ಡಿಸಿಎಂ ಬಗ್ಗೆ ಸಾಫ್ಟ್ ಕಾರ್ನರ್ ಕೂಡ ಮೊದಲಿಂದನೂ ಇತ್ತದು. ಬಟ್ ಈಗ ಮುಖ್ಯಮಂತ್ರಿಗಳು ಥ್ಯಾಂಕ್ಸ್ ಹೇಳಿದ್ರೆ ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ಅವರು. ಮತ್ತು ಇನ್ನೊಂದೇನೋ ಸಂದೇಶ ಹೋಗ್ಬಿಡ್ಬೋದು ಅಂಥೇಳಿ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಎಸ್ ಟಿ ಸೋಮಶೇಖರ್ ಅವರು ನಿಮ್ಮ ಪರವಾಗಿದ್ದಾರೆ, ನಿಮ್ಮ ಪರವಾಗಿ ವೋಟ್ ಮಾಡಿದ್ದಾರೆ ಅಂತಾಗ ಥ್ಯಾಂಕ್ಸು ಸೋಮಶೇಖರ್ಗೆ ಅಂತ ಹೇಳಿ ಹೋಗಿದ್ದಾರೆ. ಎಸ್ ಟಿ ಸೋಮಶೇಖರ್ ಸಿದ್ದರಾಮಯ್ಯನವರ ಪಟ್ಟ ಶಿಷ್ಯ. ಬಟ್ ಈಗ ಬಿಜೆಪಿಲಿದ್ದರು, ಬಟ್ ಈಗ ಕಾಂಗ್ರೆಸ್ಗೆ ವೋಟ್ ಮಾಡಿದರು. ಸೋಮಶೇಖರ್ ಅವರು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಸೋಮಶೇಖರ್ ಅವರು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಸೋಮಶೇಖರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದಿಂದ ವೋಟ್ ಮಾಡಿ ತೆರಳುವ ವೇಳೆ ಎಸ್ ಟಿ ಸೋಮಶೇಖರ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ನೋಡಿ, ಬಹುಶಃ ಅವ್ರಿಗೂ ಕೂಡ ಮೊದಲೇ ಗೊತ್ತಿತ್ತು ಅಂತ ಅನ್ಸುತ್ತೆ, ಅಥವಾ ಸುಳಿವು ಸಿಕ್ಕಿತ್ತು ಅಂತ ಅನ್ಸುತ್ತೆ. ಈಗ ಮುಖ್ಯಮಂತ್ರಿಗಳು ಅದನ್ನ ಎಸ್ ಟಿ ಸೋಮಶೇಖರ್ ಅವ್ರ ವಿಚಾರವನ್ನ ಅಲ್ಲಿ ಜಾಸ್ತಿ ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಯಾಕೆಂದ್ರೆ ಇನ್ನೂ ಕೂಡ ನೋಡಿ, ಮುಖ್ಯಮಂತ್ರಿಗಳು ಹೇಳಿದ್ರು, ಅಂದ್ರೆ ವೋಟ್ ಮಾಡೋದಕ್ಕಿಂತ ಮುಂಚೆ ಹೇಳಿದ್ರು, ಅವರಿಂದನೇ ನಮಗೆ ವೋಟ್ ಬರ್ತವೆ ಅಂತೇಳಿ. ಅವರ ಸಂಖ್ಯಾಬಲ ಇದ್ರೂ ಕೂಡ, ನಿರಾಯಾಸವಾಗಿ ಅವರ ಅಭ್ಯರ್ಥಿಗಳು ಗೆದ್ರೂ ಕೂಡ ನಮಗೆ ಆ ಕಡೆಯಿಂದ ವೋಟ್ ಬರ್ತವೆ ಅಂತ ಹೇಳಿದ್ರು. ಇಲ್ಲೇ ಲೆಕ್ಕ ಹಾಕೋಬೇಕು ನಾವು. ಇದು ಮೊದಲೆಲ್ಲವೂ ಕೂಡ ಅವ್ರಿಗೆ ಮಾಹಿತಿ ಗೊತ್ತಿತ್ತು. ಸೋಮಶೇಖರ್ ಅವರು ಈಗ ಸಿದ್ದರಾಮಯ್ಯನವರ ಪರವಾಗಿ ಅವರು ಬಿಜೆಪಿಲಿದ್ದರೂ ಕೂಡ ಅವರ ಮಾನಸಿಕತೆ ಅಥವಾ ಅವ್ರ ಮನಸ್ಸು ಎಲ್ಲವೂ ಕಾಂಗ್ರೆಸ್ ಕಡೆನೇ ಇತ್ತು. ಬಟ್ ಸೋಮಶೇಖರ್ ಅವರು ಈಗ ಕಾಂಗ್ರೆಸ್ ಕಡೆ ವೋಟ್ ಮಾಡಿರುವುದೇನಿದೆ ಅದು ಬಿಜೆಪಿಯವರಿಗೆ ಮುಜುಗರ. ಮುಖ್ಯಮಂತ್ರಿಗಳು ಕೂಡ ಆ ನಿರೀಕ್ಷೆಯಲ್ಲಿದ್ರು ಅಂತ ಅನಿಸುತ್ತೆ.